ಮೀಸಲಾತಿ ಸಂಬಂಧಪಟ್ಟಂತೆ ಅಲ್ಲ, ಈಗ ಚರ್ಚೆ ಮಾಡಿದ್ವಿ, ಸಂಪುಟದಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಈ ರೋಸ್ಟರ್ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇವರು ಯಾರು DPRನವರು, ಆಮೇಲೆ ಸೋಷಿಯಲ್ ವೆಲ್ಫೇರ್ನವರು, ಆಮೇಲೆ ಇವರೆಲ್ಲರನ್ನೂ ಸದಸ್ಯರನ್ನು ಮಾಡಿ ಅಧ್ಯಕ್ಷತೆಯನ್ನು ಚೀಫ್ ಸೆಕ್ರೆಟರಿಗೆ ಮಾಡಿದ್ದಾರೆ. ಸರ್ಕಾರ ಅನಗತ್ಯ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ನಾವು ನೋಡಿ, ಒಂದು ಸಾರಿ ಮಾಡಿದ ಮೇಲೆ, ಒಂದು ಕಾನೂನು ಮಾಡಿದ ಮೇಲೆ ಇಟ್ ಶುಡ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ನಾವೇನೇ ಮಾಡಿದರೂ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈಗ ಚೀಫ್ ಸೆಕ್ರೆಟರಿಯಲ್ಲಿ ಅವರ ಅಧ್ಯಕ್ಷತೆ ಅದು ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಸಂಪುಟಕ್ಕೆ ಬರುತ್ತೆ ಅದು ಅಂತ ಅಂದ್ಕೊಳ್ತೀನಿ. ನಾವ್ಯಾರೂ ಅದಕ್ಕೆ ವಿರೋಧ ಇಲ್ಲ. ಯಾವ ರೀತಿ ಸೈಂಟಿಫಿಕ್ ಆಗಿ ಮತ್ತು ಒಂದು ಕಾನೂನಿನಾತ್ಮಕವಾಗಿ ಆಗಬೇಕು ಅನ್ನೋದು ಅಷ್ಟೇ ನಮಗೆ ಇರುವಂಥದ್ದು. ಮೀಸಲಾತಿ ಸಂಬಂಧಪಟ್ಟಂತೆ ಅಲ್ಲ, ಈಗ ಚರ್ಚೆ ಮಾಡಿದ್ವಿ, ಸಂಪುಟದಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಈ ರೋಸ್ಟರ್ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇವರು ಯಾರು DPRನವರು, ಆಮೇಲೆ ಸೋಷಿಯಲ್ ವೆಲ್ಫೇರ್ನವರು, ಆಮೇಲೆ ಇವರೆಲ್ಲರನ್ನೂ ಸದಸ್ಯರನ್ನು ಮಾಡಿ ಅಧ್ಯಕ್ಷತೆಯನ್ನು ಚೀಫ್ ಸೆಕ್ರೆಟರಿಗೆ ಮಾಡಿದ್ದಾರೆ. ಸರ್ಕಾರ ಅನಗತ್ಯ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ನಾವು ನೋಡಿ, ಒಂದು ಸಾರಿ ಮಾಡಿದ ಮೇಲೆ, ಒಂದು ಕಾನೂನು ಮಾಡಿದ ಮೇಲೆ ಇಟ್ ಶುಡ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ನಾವೇನೇ ಮಾಡಿದರೂ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈಗ ಚೀಫ್ ಸೆಕ್ರೆಟರಿಯಲ್ಲಿ ಅವರ ಅಧ್ಯಕ್ಷತೆ ಅದು ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಸಂಪುಟಕ್ಕೆ ಬರುತ್ತೆ ಅದು ಅಂತ ಅಂದ್ಕೊಳ್ತೀನಿ. ನಾವ್ಯಾರೂ ಅದಕ್ಕೆ ವಿರೋಧ ಇಲ್ಲ. ಯಾವ ರೀತಿ ಸೈಂಟಿಫಿಕ್ ಆಗಿ ಮತ್ತು ಒಂದು ಕಾನೂನಿನಾತ್ಮಕವಾಗಿ ಆಗಬೇಕು ಅನ್ನೋದು ಅಷ್ಟೇ ನಮಗೆ ಇರುವಂಥದ್ದು.